ಲೈಫಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಯಾವತ್ತೂ ಆಗೋದೇ ಇಲ್ಲ ಅನ್ಸುತ್ತೆ ಅಲ್ವಾ. ಆಕ್ಚುಲಿ ಲಾಸ್ಟ್ ಅಲ್ಲಿ ನಾವು ಸಕಲೇಶ್ಪುರಕ್ಕೆ ಹೋಗಿದ್ವಿ. ಅದ್ರ ನೆಕ್ಸ್ಟ್ ಪಾರ್ಟ್ ಇದು. ಈವ್ನಿಂಗ್ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಬಂದು ನೋಡಿದಾಗ ಇವನ್ ಕೆಲಸ ನಡೀತಿತ್ತು. ಅದೇ ಡ್ರೋನ್ ಕ್ರ್ಯಾಶ್ ಆಗಿತ್ತಲ್ಲ. ಆ ದಿವಸ ನಂಗೆ ತುಂಬಾ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ಡೇ ಎದ್ದಾದ್ಮೇಲೆ ಫಸ್ಟ್ ನಾನು ಹೋಗಿದ್ದೆ ಒಂದು ಬ್ರಷ್ ತಗೊಂಡ್ ಬರೋಣ ಅಂತ ಹೇಳಿ. ಬ್ರಷ್ ಮತ್ತೆ ಗೋಲ್ಗಟ್ ತಗೊಂಡ್ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಒಂದು ಹೊರಗಡೆ ಶೂಟಿಂಗ್ ಅಂತ ಹೋದ್ವಿ. ಲೈಕ್ ಬೈಕ್ ಶೂಟ್ ಮಾಡಾಗಿತ್ತು. ಅದ್ರ ಗ್ಯಾಪ್ ಅಲ್ಲಿ ಒಂದು ಮಾನ್ಸ್ಟರ್ ಟ್ರಕ್ ಅಂತಾರೆ, ಐ ಮೀನ್ ಮಾನ್ಸ್ಟರ್ ಡ್ರಿಂಕ್, ಅದನ್ನ ಟೇಸ್ಟ್ ಮಾಡಿದ್ದಿಲ್ಲ ಲೈಫಲ್ಲಿ, ಫಸ್ಟ್ ಟೈಮ್ ಕುಡ್ದಿತ್ತು. ಅದೇ ತರ ಸ್ವಲ್ಪ ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿ ಒಂದು ಬೈಕ್, ಅದೇ ಹೇಳಿದ್ನಲ್ಲ ಬೈಕ್ ಶೂಟ್ ಮಾಡ್ಬೇಕಿತ್ತಂತ, ಅದನ್ನೆಲ್ಲ ಮಾಡುವಾಗಲೇ ಫುಲ್ ಮಧ್ಯಾಹ್ನ ಸಾಕಾಗೋಯ್ತು. ಬಟ್ ರಿಸಲ್ಟ್ ಏನೋ ಚೆನ್ನಾಗಿ ಬಂದಿತ್ತು. ಅದಾದ ತಕ್ಷಣ ಸಾಯಂಕಾಲ ಹೋಗ್ಬಿಟ್ಟು ಈ ತರ ಸ್ವಲ್ಪ ಅದಾದ್ಮೇಲೆ ನಮಗೆ ನೈಟ್ ನೆಕ್ಸ್ಟ್ ಡೇ ಹೊರಡ್ಬೇಕಿತ್ತು ಬೆಳಿಗ್ಗೆ. ಅದೇ ಗ್ಯಾಪ್ ಅಲ್ಲಿ ಸ್ವಲ್ಪ ನದಿ ಕಡೆ ಎಲ್ಲ ಹೋಗಿ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ನೈಟ್ ಆಗ್ತಾ ಕರೆಂಟ್ ಬೇರೆ ಹೋಗಿತ್ತು. ಅದೇ ಗ್ಯಾಪ್ ಅಲ್ಲಿ ಬಂದು ಮ್ಯಾಗಿ ಎಲ್ಲ ಮಾಡ್ಕೊಂಡು ತಿಂದು ನೆಕ್ಸ್ಟ್ ಬೇಕರಿಗೆ ಹೋಗಿ ಅಲ್ಲೂ ಕೂಡ ತಿಂದು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಸ್ವಲ್ಪ ದೇವರಿಗೆಲ್ಲ ಕೈ ಮುಕ್ಕೊಂಡು ನಾವು ಹೊರಡ್ತೇವೆ. ಯಾವಾಗ್ಲೂ ಲೈಫ್ ಅಲ್ಲಿ ಬರೀ ಕೆಲಸ ಅಂತ ಮಾಡಿ ಈ ತರ ಒಂದು 2 days ಟೂರ್ ಹೋದಾಗ ಸಿಗುವ ಮಜಾನೇ ಬೇರೆ ಅಲ್ವಾ. ಅಂಡ್ ಹಾಗೆ ಇನ್ನೊಂದೇನಂದ್ರೆ ಆನ್ ದ ವೇ ರಿಟರ್ನ್ ಹೋಗ್ತಾ ಅದು ಯಾವ್ದೋ ಫುಲ್ ಜಾರ್ ಸೋಡಾ ಅಂತ ಬರುತ್ತಲ್ಲ, ಅದು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಟ್ ನನಗಂತೂ ಏನು ಇಷ್ಟ ಆಗಿಲ್ಲ ಅಷ್ಟು. ತುಂಬಾ ಜನರಿಗೆ ಇಷ್ಟ, ಬಟ್ ನನಗೆ ಇಷ್ಟ ಆಗಿಲ್ಲ. ಎನಿವೆ ಅದೇ ತರ ಆನ್ ದ ವೇ ಅಲ್ಲಿ ಒಂದು ಇನ್ಸಿಡೆಂಟ್ ನೋಡಾದ್ಮೇಲೆ ಒಂಥರ ಫುಲ್ ಮೈ ಜುಮ್ ಆಗೋಯ್ತು. ಲೈಕ್ ಯಾವ ತರ ಅನ್ಎಕ್ಸ್ಪೆಕ್ಟೆಡ್ ಅಷ್ಟು ದೊಡ್ಡ ಟ್ರಕ್ ಯಾವ ತರ ಪಲ್ಟಿ ಆಗಿದೆ ದೇವ್ರಿಗೆ ಗೊತ್ತು. ಅದೇ ತರ ಹೋಗ್ತಾ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಮತ್ತೆ ಮನೆಗೆ ಹೋದಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆಗಿದೆ ಅಂದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಮಾರ. ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.